ಆ ಟ್ರೈಬ್ ನಾವ್ ಏನೇ ಮಾಡಿದ್ರು ನಮ್ಮ ಆಕ್ಷನ್ಸು ನಮ್ಮ ಬಿಹೇವಿಯರು ಅಲ್ಲಿರೋ ಆ ಗುಂಪಿಗೆ ಓಕೆ ಅನ್ನಿಸ್ಬೇಕಂತೆ. ಹೌದು, ಇಲ್ಲ ಅಂದ್ಬಿಟ್ರೆ ನಮ್ಮನ್ನ ಗ್ರೂಪ್ ಇಂದ ಹೊರಗೆ ಹಾಕ್ಬಿಡ್ತಾ ಇದ್ರು ಅಂತೇಳಿ. 4 ಜನ ಫ್ರೆಂಡ್ಸ್ ಇದ್ದಾಗ ನಾವು ಅವ್ರ ಜೊತೆ ಸೇರ್ಬೇಕು ಅಂದ್ರೆ ವಿ ವಿಲ್ ಸ್ಟಾರ್ಟ್ ಬಿಹೇವಿಂಗ್ ಲೈಕ್ ಹೌ ದೇ ಫಿಯರ್ ಆಫ್ ಮಿಸ್ಸಿಂಗ್ ಔಟ್, ಈ ಓವರ್ ಕಾನ್ಫಿಡೆಂಟ್ ಮತ್ತೆ ಅಂಡರ್ ಕಾನ್ಫಿಡೆಂಟ್ ಲೆವೆಲ್ ನೋಡಿದಾಗ ಅಂಡರ್ ಕಾನ್ಫಿಡೆಂಟ್ ಆಗಿರೋದಕ್ಕಿಂತ ಓವರ್ ಕಾನ್ಫಿಡೆಂಟ್ ಆಗಿರೋದೇ ವಾಸಿ ಅಂತ. ಅಬ್ಸಲ್ಯೂಟ್ಲಿ ಫೇಕ್ ಇಟ್ ಟಿಲ್ ಯು ಮೇಕ್ ಇಟ್. ಫೇಕ್ ಇಟ್ ಇಲ್ಲ ಅಲ್ವಾ, ಏನ್ ಅನ್ಕೊಳ್ತಾರೋ ಪರವಾಗಿಲ್ಲ, ನನ್ಗೆ ಅನ್ಸುತ್ತೆ ನಾನು ಮಾಡ್ತಾ ಹೋಗ್ತೀನಿ. ದೇರ್ ಆರ್ 2 ways in which you are communicating. In fact, you cannot not communicate. ನಾವು ಕಮ್ಯುನಿಕೇಟ್ ಮಾಡದೆ ಇರಕ್ಕಾಗದೇ ಇಲ್ಲ. ಬಿಕಾಸ್ ಒಂದು ವರ್ಬಲ್ ಕಮ್ಯುನಿಕೇಶನ್, ನಾವು ಮಾತಿನಲ್ಲಿ ಏನಾದರೂ ಸಂವಹನ ಮಾಡೋದು, ಅಥವಾ ನಾನ್ ವರ್ಬಲ್ ಕಮ್ಯುನಿಕೇಶನ್, ದ ಫಿಸಿಕಲ್ ಕ್ಲೂಸ್. ಸೊ ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ಇವತ್ತಿನ ನಮ್ಮ ಗೆಸ್ಟು ಕವಿತಾ ಎಂ ಪ್ರಕಾಶ್, ಸ್ಮಿತ್ ಕವಿತಾ ಎಂ ಪ್ರಕಾಶ್ ಅಂತ ಹೇಳಿ. ಸೊ ಇವರು ಕಮ್ಯುನಿಕೇಷನ್, ಸಾಫ್ಟ್ ಸ್ಕಿಲ್, ಲೀಡರ್ಶಿಪ್ ಟ್ರೈನರ್, ಟೋಸ್ಟ್ ಮಾಸ್ಟರ್ಸ್ ಅಂತ ಹೇಳಿ ಒಂದು ಕ್ಲಬ್ ಬರುತ್ತೆ. ಅದರಲ್ಲಿ ಇವರು ಮೈಸೂರು ಡಿಸ್ಟ್ರಿಕ್ಟಿಗೆ ಅದ್ರದ್ದು ಡಿಸ್ಟಿಂಗ್ವಿಶ್ ಟೋಸ್ಟ್ ಮಾಸ್ಟರ್ ಅಂತ ಹೇಳಿ ಶಿ ಈಸ್ ಅ ಚೇರ್ಮನ್ ಅದಕ್ಕೆ. ಸೊ ಇವತ್ತಿನ ಎಪಿಸೋಡ್ ನಮ್ದು ಪ್ಯೂರ್ಲಿ ಕಮ್ಯುನಿಕೇಶನ್ ಸ್ಕಿಲ್ಸ್. ಒಬ್ರು ಹೇಗೆ ಎಲ್ಲ ಲೆವೆಲಲ್ಲಿ, ಒಬ್ಬ ಸ್ಟೂಡೆಂಟ್ ಇರ್ಬೋದು, ಒಬ್ಬ ವರ್ಕಿಂಗ್ ಪ್ರೊಫೆಷನಲ್ ಇರ್ಬೋದು, ಅಥವಾ ಎನಿಬಡಿ, ನಮ್ಮ ಇಂಟರ್ಪರ್ಸನಲ್ ರಿಲೇಶನ್ಶಿಪ್, ಒಂದು ಮನೆಯಲ್ಲಿ ಫ್ರೆಂಡ್ಸ್ ಜೊತೆಗೆ ಕಮ್ಯುನಿಕೇಶನ್ ಅನ್ನೋದು ಎಲ್ರಿಗೂ ಬೇಕು, ಎಲ್ಲ ಲೆವೆಲಲ್ಲೂ ಬೇಕು. ಸೊ ಆ ಕಮ್ಯುನಿಕೇಶನ್ನ ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಈ ಪಾಡ್ಕಾಸ್ಟ್ ನೋಡಿ ಎಂಜಾಯ್ ಮಾಡಿ. ಹಾಯ್ ಕವಿತಾ. ಹಲೋ ಸೌಮ್ಯ. ಇಟ್ಸ್ ನೈಸ್ ಟು ಮೀಟ್ ಯು. ನಿಜವಾಗ್ಲೂ ಫಸ್ಟ್ ಟೈಮ್ ನಾನು ನಿಮ್ಮನ್ನ ಮೀಟ್ ಮಾಡಿದ್ದು. ಆ್ಯಂಡ್ ನಾವು ನೋಡೇ ಇಲ್ಲ ನಾವಿಬ್ರು, ಬಟ್ ಆದ್ರೂ ಯು ಅಗ್ರಿ ಟು ಕಮ್ ಟು ಅವರ್ ಶೋ. ಅದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ನನ್ನ ಕಡೆಯಿಂದ. My pleasure, because I liked your attitude and I liked the way you approached. ಅದಕ್ಕೆ ನಾನು ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಸೊ ನಾವೇನ್ ಹೇಳ್ತೀವಿ ಅಂದ್ರೆ, ಪಬ್ಲಿಕ್ ಸ್ಪೀಕಿಂಗ್ ಇಸ್ ದ ಫಸ್ಟ್ ಫಿಯರ್ ಅಂತೆ. ಓಕೆ, ಸೆಕೆಂಡ್ ಕಮ್ಸ್ ದ ಫಿಯರ್ ಆಫ್ ಡೆತ್ ಅಲ್ವಾ? ಮಾತಾಡ್ಬೇಕು, ಬಟ್ ಆಕ್ಚುಲಿ ಅಂದ್ರೆ ದಟ್ ಇಸ್ ದ ಈಸಿಯೆಸ್ಟ್ ಅಲ್ವಾ? ನನಗಂತೂ ಮಾತಾಡೋದು ಅಂದ್ರೆ ತುಂಬಾ ಇಷ್ಟ. ನನಗೆ ಬೆಳಿಗ್ಗೆ, ರಾತ್ರಿ, ಮಧ್ಯಾಹ್ನ ಟೈಮ್ ಫ್ಲೈಸ್. ನನಗೆ ಮಾತಾಡೋದು ಅಂದ್ರೆ ಎಲ್ಲೆಲ್ಲದ ಎನರ್ಜಿ. ಬಟ್ ಇಟ್ಸ್ ನಾಟ್ ಎಲ್ರಿಗೂ ಸೇಮ್ ಇರೋದಿಲ್ಲ ಅಲ್ವಾ ಮಾತಾಡೋದು ಅಂತ ಹೇಳಂದ್ರೆ. ನನಗೆ ದಟ್ಸ್ ದ ಈಸಿಯೆಸ್ಟ್ ಫಾರ್ಮ್. ನನಗೆ ಏನಾದ್ರು ಅದಕ್ಕೋಸ್ಕರನೇ ನಾನು ಪಾಡ್ಕಾಸ್ಟ್ ಸ್ಟಾರ್ಟ್ ಮಾಡಿದ್ದು. ಗ್ರೇಟ್. ಒನ್ ಥಿಂಗ್ ಇಸ್, ನನಗೆ ತುಂಬಾ ಫಿಸಿಕಲಿ ತುಂಬಾ ನನ್ನ ಎನರ್ಜಿನ ಹಾಕಕ್ ಆಗೋದಿಲ್ಲ. ಆರಾಮಾಗಿ ಕುತ್ಕೋಬಹುದು, ಮಾತಾಡ್ಬೋದು, ಅದರಲ್ಲಿ ಏನ್ ವ್ಯಾಲ್ಯೂ ಅಡಿಷನ್ ಮಾಡ್ಬೋದು ಅನ್ನೋದಕ್ಕೋಸ್ಕರನೇ ನಾನು ಮಾಡಿದ್ದು. ವಂಡರ್ಫುಲ್. ಸೊ ಕವಿತಾ, ಏನಕ್ಕೆ ಅಂತೀರಾ ಇದು? ಏನಕ್ಕೆ ಪಬ್ಲಿಕ್ ಸ್ಪೀಕಿಂಗ್ ಅಂದ್ರೆ ಸಾವಿಗಿಂತನೂ ಜಾಸ್ತಿ ಒಬ್ರ ಹತ್ರ ಮಾತಾಡ್ಬೇಕು ಅಂದ್ರೆ ನಾವು ಮನುಷ್ಯರು, ನಮ್ಗೆ ನ್ಯಾಚುರಲ್ ಆಗಿ ಬಂದಿರೋ ಅಂತದ್ದು ಒಂದು ಕಲೆ ಅಥವಾ ಸ್ಕಿಲ್. ಅದು ಸ್ಕಿಲ್ ಅನ್ನೋದಕ್ಕಿಂತನೂ ನಾವು ಒಂದು ಊಟ ಹೇಗ್ ಮಾಡ್ತೀವಿ, ಉಸಿರಾಡ್ತೀವಿ ಹೇಗೆ, ಅದೇ ತರ ಮಾತಾಡೋದು ಕೂಡ. ಬಟ್ ಆದ್ರೂನು 4 ಜನದ ಮುಂದೆ ಮಾತಾಡ್ಬೇಕು ಅಂತ ಇದ್ದಾಗ ಭಯ, ಸಾವಿಗಿಂತ ಜಾಸ್ತಿ ಹೆದರ್ಕೊಳ್ಳೋದಕ್ಕಿಂತ 4 ಜನದ ಮುಂದೆ ಮಾತಾಡಕ್ ಹೆದರ್ತಾರೆ ಅಂದ್ರೆ ಏನಕ್ಕೆ ಇದು? ಓಕೆ, ಸೊ ಇದಕ್ಕೆ ನನ್ನ ಸೈಕಲಾಜಿಕಲ್ ಅನಾಲಿಸಿಸ್ ಏನು ಅಂದ್ರೆ, ಇಟ್ ಈಸ್ ಅಬೌಟ್ ದ ಪ್ರಿಪರೇಷನ್. ಓಕೆ, ಎಫರ್ಟ್ ಹಾಕ್ಬೇಕು, ಪ್ರಿಪರೇಷನ್ ಬೇಕು. ಸಾಯೋದಕ್ಕೆ ಏನು ಪ್ರಿಪರೇಷನ್ ಬೇಡ. ಇಟ್ ಜಸ್ಟ್ ಕಮ್ಸ್ ಅಂಡ್ ಟೇಕ್ಸ್ ಯು ಅವೇ, ರೈಟ್? ಸೊ ಅದನ್ನ ಫೇಸ್ ಮಾಡಿ ಆ ಟೈಮ್ ಇರತ್ತಲ್ಲ, ದ ರನ್ ಅಪ್ ಟು ದ ಫೈನಲ್ ಥಿಂಗ್ ಆರ್ ಫೇಸಿಂಗ್ ದ ಸಿಚುವೇಶನ್, ಅದು ಅಷ್ಟು ಇರೋದಿಲ್ಲ ಸಾವ್ನಲ್ಲಿ. ಇಟ್ ಜಸ್ಟ್ ಕಮ್ಸ್, ಟೇಕ್ಸ್ ಯು ಆನ್. ಬಟ್ ಪಬ್ಲಿಕ್ ಸ್ಪೀಕಿಂಗ್ ಅಲ್ಲಿ ನಿಮ್ಗೆ ಗೊತ್ತಿರುತ್ತೆ, ಇವ್ರನ್ನ ನಾವು ಫೇಸ್ ಮಾಡ್ಬೇಕು, ಅವ್ರ ಏನ್ ಹೇಳ್ತಾರೆ, ಜಡ್ಜ್ಮೆಂಟ್ ಏನಿರ್ಬೋದು, ಅವ್ರು ನಮ್ನ ನೋಡಿ ಏನ್ ಅನ್ಕೋಬಹುದು, ಅದೆಲ್ಲ ಇರುತ್ತಲ್ಲ, ದಟ್ಸ್ ಅಟ್ ದ ಬ್ಯಾಕ್ ಆಫ್ ಯುವರ್ ಮೈಂಡ್. ಸೊ ದಟ್ ಇಸ್ ವೈ ಇಟ್ ಈಸ್ ಮೋರ್ ಫಿಯರ್ಫುಲ್ ದ್ಯಾನ್ ಫಿಯರ್ ಆಫ್ ಡೆತ್. ನನ್ಗೆ ಇನ್ನೊಂದೇನ್ ಅನ್ಸುತ್ತೆ ಅಂದ್ರೆ, ನಾವು ಮನುಷ್ಯರು ತುಂಬಾ ಜಾಣರು. ಓಕೆ, ಮಾತಾಡ್ಬೇಕು ಅಂದಾಗ ಹೆಂಗೆ ಅಂದ್ರೆ, ನಮಗಿಂತ ಯಾರು ನಮ್ಗಿಂತ ಅಂದ್ರೆ ನಮ್ಮ ಫ್ರೆಂಡ್ಸ್ ಜೊತೆಗೆ, ಅಥವಾ ನಮ್ಮ ಫ್ಯಾಮಿಲಿ ಜೊತೆಗೆ, ಅಥವಾ ನಾವ್ ಯಾರನ್ನಾರು ಒಂದು ಕೆಲಸದಲ್ಲಿ ಒಬ್ಬ ಬಾಸ್ ತನ್ನ ಕೊಲೀಗ್, ಸಬಾರ್ಡಿನೇಟ್ ಜೊತೆಗೆ ತನಗಿಂತ ಯಾರನ್ನ ಸ್ವಲ್ಪ ಇನ್ಫೀರಿಯರ್ ಅನ್ಕೊಂತಾನಲ್ಲ, ಅವ್ರ ಹತ್ರ ಅವನಿಗ ಭಯ ಇರೋದಿಲ್ಲ ಮಾತಾಡುವಾಗ. ಕಾನ್ಫಿಡೆನ್ಸ್ ಆಗಿ ಆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಇರುತ್ತೆ. ಯಾವಾಗ ಮಾತಾಡೋದ್ ಕಷ್ಟ ಆಗತ್ತೆ ಅಂತ ಹೇಳಂದ್ರೆ, ತನಗಿಂತ
ಯಾರು ಸುಪೀರಿಯರ್ ಅಂತ ಅವ್ನು ಹೆಚ್ಚಿನ ಅನ್ಕೊಳ್ತಾನೆ, ಸ್ತರದಲ್ಲಿ ಇದಾರೆ ಹೆಚ್ಚಿನ ಸ್ತರದಲ್ಲಿ ಇದ್ದಾರೆ ಅಥವಾ ಹೊಸಬ್ರು ಅಥವಾ ತನಗಿಂತ ಹೆಚ್ಚಿನ ಸ್ತರದಲ್ಲಿ ಇದ್ದಾರೆ ಅನ್ನುವಾಗ ಮಾತ್ರ ಆ ಭಯ ಬರುತ್ತೆ ಅಲ್ವಾ? ಮೋಸ್ಟ್ ಆಫ್ ದ ಟೈಮ್ಸ್ ನೀವು ಅಲ್ವಾ? ಹೇಳಿದ್ ಕರೆಕ್ಟ್. ಯಾ ಬಟ್ ಯಾಕ ಆತರ ಅಂದ್ರೆ ಅಗೇನ್ ಅವ್ರು ನಮ್ನ ಏನ್ ಅನ್ಕೊಳ್ತಾರೆ ಇಟ್ ಈಸ್ ಆಲ್ವೇಸ್ ದ ಫಿಯರ್ ಆಫ್ ಜಡ್ಜ್ಮೆಂಟ್ ಜನರಲಿ. ಆಮೇಲೆ ಇನ್ನೊಂದು ನಮ್ನ ಹುಟ್ಟದಾಗ್ಲಿಂದ ಈ ತರ ಬೆಳೆಸಿರ್ತಾರೆ, 4 ಜನ ಏನ್ ಅನ್ಕೊಳ್ತಾರೆ ಅಂತ. ಸೊ ದೇರ್ ಆರ್ ಲಾಟ್ ಆಫ್ ಮೀಮ್ಸ್ ಅಬೌಟ್ ದಿಸ್ 4 ಜನ ಆಲ್ಸೋ, ರೈಟ್? ಇಂಗ್ಲಿಷ್ ಅಲ್ಲಿ ನಾವ್ ಹೇಳ್ತೀವಿ LKK ಲೋಕ್ ಯಾಕ ಹೆಂಗೆ ಅಂತ. ಬಟ್ ಇಟ್ ಇಸ್ ಜಸ್ಟ್ ಎ ಮೇಡ್ ಅಪ್ ಥಿಂಗ್. ವಿ ಹ್ಯಾವ್ ಆಲ್ ದೋಸ್ ಸ್ಟುಪಿಡ್ ಅಸಂಪ್ಷನ್ಸ್ ರನ್ನಿಂಗ್ ಇನ್ ಅವರ್ ಮೈಂಡ್. ಅದೆಲ್ಲ ಬಿಟ್ಟು ನಾವೇನ್ ಹೇಳ್ಬೇಕು ಅನ್ಕೊಂಡಿದೀವಿ, ಯಾಕೆ ಹೇಳ್ಬೇಕಂತ ಅನ್ಕೊಂಡಿದೀವಿ, ಯಾರು ಹೇಳ್ಬೇಕಂತ ಅನ್ಕೊಂಡಿದೀವಿ, ಅದ್ರ 3ನ್ನ ಫೋಕಸ್ ಮಾಡಿ ಇಫ್ ವಿ ಪ್ರಿಪೇರ್, ಐ ಥಿಂಕ್ ಆ ಫಿಯರ್ ನಿಧಾನಕ್ಕೆ ಕಡಿಮೆ ಆಗ್ತಾ ಬರುತ್ತೆ. ಸೊ ಫಸ್ಟ್ ಭಯ, ಆಮೇಲೆ ಜಡ್ಜ್ಮೆಂಟ್. ಯಾರು ಏನಾರು ಅನ್ಕೊಳ್ತಾರೆ, ನಾನು ತಪ್ಪು ಮಾತಾಡ್ಬಿಡ್ತೀನಿ ಅನ್ನೋದೊಂದು ಒಟ್ಟು ಭಯ. ಆಮೇಲೆ ಜಡ್ಜ್ಮೆಂಟ್, ಮೇನ್ ಜಡ್ಜ್ಮೆಂಟ್ಗೆ ಹೆದರೋದು. ನಂಗೆ ಈ ಜಡ್ಜ್ಮೆಂಟ್ ಬಗ್ಗೆ ಬಂದಾಗ ನಾನು ರೀಸೆಂಟ್ ಆಗಿ ನಾನು ತುಂಬಾ ಪಾಡ್ಕಾಸ್ಟ್ ಕೇಳ್ತೀನಿ. ಸೊ ಐ ಕನ್ಸ್ಯೂಮ್ ಇಟ್. ಸೊ ಅದಕ್ಕೆ ಐ ಆಮ್ ಡೆಲಿವರಿಂಗ್ ದಟ್ ಆಲ್ಸೋ. ಅದ್ರಲ್ಲಿ ಒಂದು ಕೇಳಿದಾಗ ಹೆಂಗಿತ್ತು ಅಂತಂದ್ರೆ, ನಮ್ದು ಹ್ಯೂಮನ್ ಬ್ರೈನ್ ಹೆಂಗಿತ್ತು ಅಂತ ಹೇಳಂದ್ರೆ, ಯಾಕೆ ನಾವು ಜನದ ಜಡ್ಜ್ಮೆಂಟಿಗೆ, ಜನ ಏನ್ ಹೇಳ್ತಾರೆ ಅನ್ನೋದಕ್ಕೆ ಇಷ್ಟು ಬೆಲೆ ಯಾಕೆ ಕೊಡ್ತೀವಿ ಅಂದ್ರೆ, ನಾವು ಅರ್ಲಿ ಹ್ಯೂಮನ್ಸ್ ಕೇವ್ ಅಥವಾ ಟ್ರೈಬಲ್ ಇರ್ತಿದ್ವಲ್ಲ, ಅವಾಗ ಏನಂತೀವಿ ಅರ್ಲಿ ಹ್ಯೂಮನ್, ಅವಾಗಿದ್ದಾಗ ನಮ್ಗೆ ಹೆಂಗೆ ಅಂದ್ರೆ ಆ ಟ್ರೈಬ್ ನಾವ್ ಏನೇ ಮಾಡಿದ್ರು ನಮ್ಮ ಆಕ್ಷನ್ಸು, ನಮ್ ಬಿಹೇವಿಯರು ಅಲ್ಲಿರೋ ಆ ಗುಂಪಿಗೆ ಓಕೆ ಅನ್ನಿಸ್ಬೇಕಂತೆ. ಹೌದು, ಇಲ್ಲ ಅಂದ್ಬಿಟ್ರೆ ನಮ್ಮನ್ನ ಗ್ರೂಪ್ ಇಂದ ಹೊರಗೆ ಹಾಕ್ಬಿಡ್ತಾ ಇದ್ರು ಅಂತೇಳಿ. ಸೊ ಆ ಭಯ, ಅದ್ರದ್ದು ಫಿಯರ್ ಆಫ್ ಅದಿದ್ದು ಇದ್ದು ಇನ್ನೂ ಕೂಡ ನಾವ್ ಅದರಿಂದ ಇವಾಲ್ವ್ ಆಗೇ ಇಲ್ಲ. ಅಬ್ಸಲ್ಯೂಟ್ಲಿ, ಅದೇ ಇನ್ಸ್ಟಿಂಕ್ಟಿವ್ ಏನೇ ಅದು. ಇವನ್ ನಾವು ಇಟ್ ಹ್ಯಾಪನ್ಸ್, 4 ಜನ ಫ್ರೆಂಡ್ಸ್ ಇದ್ದಾಗ ನಾವು ಅವ್ರ ಜೊತೆ ಸೇರ್ಬೇಕು ಅಂದ್ರೆ ವಿ ವಿಲ್ ಸ್ಟಾರ್ಟ್ ಬಿಹೇವಿಂಗ್ ಲೈಕ್ ಹೌ ದೇ ಬಿಹೇವ್. ಫಿಯರ್ ಆಫ್ ಮಿಸ್ಸಿಂಗ್ ಔಟ್, ಅಬ್ಸಲ್ಯೂಟ್ಲಿ ರೈಟ್. ದಟ್ ಇಸ್ ಒನ್ ಆಫ್ ದ ರೀಸನ್ಸ್. ಇನ್ನು ಬೇರೆನೂ ಇರ್ಬೋದು, ಲೋ ಸೆಲ್ಫ್ ಎಸ್ಟೀಮ್ ಇರ್ಬೋದು, ನಮ್ನ ನಾವು ಹೇಗೆ ನೋಡ್ಕೋತೀವಿ, ದಟ್ ಇಸ್ ಒನ್ ಥಿಂಗ್. ಅಗೇನ್ ಸೋಷಿಯಲ್ ನಾರ್ಮ್ಸ್ ಆರ್ ವೆರಿ ವೆರಿ ಬ್ರಾಡ್. ಬಟ್ ನಾವೇನ್ ಅನ್ಕೊಳ್ತೀವಿ, ನಮಗ್ ಬೇಕಾಗಿದ್ದನ್ ಮಾತ್ರ ನಾವು ಅಪ್ಲೈ ಮಾಡ್ಕೋತೀವಿ. ಇನ್ಫ್ಯಾಕ್ಟ್ ಇಟ್ ಇಸ್ ನಾಟ್ ಸೋ ಸ್ಟ್ರಿಕ್ಟ್. ಈ ಲೋ ಸೆಲ್ಫ್ ಎಸ್ಟೀಮ್, ನಾನು ಕೂಡ ಹ್ಯಾವ್ ಸಫರ್. ನಂದು ನನ್ ಪರ್ಸನಲ್ ಆಗಿ ಹೇಳ್ಬೇಕು ಅಂತ ಹೇಳಂದ್ರೆ, ದೆರ್ ವಾಸ್ ಅ ಸ್ಟೇಜ್ ಅಂಟಿಲ್ ಐ ವಾಸ್ 18 ತನಕ ಹೇಳುವಾಗ ನಾನು ವಾಸ್ ಓವರ್ ಕಾನ್ಫಿಡೆಂಟ್. ಅಂದ್ರೆ ನನ್ಗೆ ಯಾರು ಏನ್ ಅನ್ಕೊಂತಾರೆ, ನಾನ್ ಮೋಟರ್ ಮೌತ್ ತರ ಐ ಯೂಸ್ ಟು ಟಾಕ್. ಏನಕ್ಕೂ ನಾನು ಜಡ್ಜ್ಮೆಂಟ್ಗೆ ಹೆದರ್ತಾನೆ ಇರ್ಲಿಲ್ಲ. ಆನೆ ನಡೆದಿದ್ದೆ ದಾರಿ ಅಂತ ಹೇಳ್ತಾರಲ್ಲ, ಐ ಮೇ ಬಿ ರಾಂಗ್ ಇನ್ ಸಮಥಿಂಗ್ ಸಮಟೈಮ್ಸ್ ಆರ್ ವಾಟ್ ಎವರ್ ಇಟ್ ಈಸ್, ಬಟ್ ತುಂಬಾ ಕಾನ್ಫಿಡೆಂಟ್ ಆಗಿದ್ದೆ ನಾನು. ಬರ್ತಾ 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 ನನ್ಗೆ ಏನಾಯ್ತು, ಸ್ವಲ್ಪ ಓವರ್ ದಿ ಇಯರ್ಸ್ ಒಂಚೂರು ಬರ್ತಾ ಏನ್ ಮಾಡಿದಂದ್ರೆ, ಓಕೆ ಸ್ವಲ್ಪ ನೋಡೋಣ. ಇನ್ನೂ ಬರ್ತಾ ಬರ್ತಾ ಏನಾಯ್ತು ಅಂತ ಹೇಳಂದ್ರೆ, ತುಂಬಾ ಅಂಡರ್ ಕಾನ್ಫಿಡೆಂಟ್ ಆಗ್ಬಿಟ್ಟೆ. ತುಂಬಾ ಹೈ ಸೆಲ್ಫ್ ಎಸ್ಟೀಮ್ ಇದ್ದಿದ್ದು ತುಂಬಾ ಒಂಥರ ಸ್ಪೆಕ್ಟ್ರಮ್, ಫುಲ್ ಎಂಡ್ ಆಫ್ ದ ಸ್ಪೆಕ್ಟ್ರಮ್ ಬಂದ್ಬಿಡ್ತು. ತೀರಾ ಲೋ ಅಂತ ಹೇಳಂದ್ರೆ, ತುಂಬಾ ಮಾತಾಡಕ್ ಮುಂಚೆ ನಾ ಯೂಸ್ ಟು ಕ್ಯಾಲ್ಕುಲೇಟ್, ಓಕೆ ಇದನ್ನ ಪ್ರಿಪೇರ್ ಆಗಿ ತಲೆಯಲ್ಲಿ ಈಗ ಇದನ್ನೇ ಮಾತಾಡ್ಬೇಕಾ ಒಂದೇನೋ ತಕ್ಷಣ ಒಂದು ಇನ್ಸ್ಟೆಂಟ್ ಆಗಿ ಆನ್ಸರ್ ಕೊಡೋಣ ಅಂತ ಬಂದ್ರು ಕೂಡ ಕೊಡದೆ, ಓಕೆ ಇಸ್ ಇಟ್ ರೈಟ್, ಇದು ಕರೆಕ್ಟ್, ಇಸ್ ಇಟ್ಸ್ ಕರೆಕ್ಟ್ ಅನ್ನಿಸ್ತಿದ್ಯಾ, ಆಮೇಲೆ ಅಯ್ಯೋ ಬೇಡ ಬಿಡು ಅನ್ಸಿದ್ರು. ಅದು ತುಂಬಾ ಎರಡು ಸ್ಪೆಕ್ಟ್ರಮ್ ನೋಡ್ಬಿಟ್ಟಿದ್ದೀನಿ, ಓವರ್ ಥಿಂಕಿಂಗ್, ಅನಾಲಿಸಿಸ್ ಪ್ಯಾರಾಲಿಸಿಸ್. ಅಂಡ್ ಇದ್ರ ಜೊತೆಗೆ ಏನನ್ಸುತ್ತೆ, ನಮ್ ಜೊತೆಲಿ ಇರೋರು ತುಂಬಾ ಇದು ಆಗತ್ತೆ ಅಲ್ವಾ. ನಾವ್ ಯಾವ ಗ್ರೂಪ್ ಅಲ್ಲಿ ಇರ್ತೀವಿ ಅದ್ರ ಮೇಲೂನು ಒಂದ್ ಸಪೋರ್ಟಿವ್ ಗ್ರೂಪ್ ಅಲ್ಲಿ ಇದ್ದಾಗ ಅಬ್ಸಲ್ಯೂಟ್ಲಿ ಅವರು ನಮ್ಗೆ ಲೈಕ್ ದೇ ಶುಡ್ ಬಿ ಸಪೋರ್ಟಿವ್ ಆಫ್ ಅವರ್ ಥಾಟ್ಸ್, ಅಥವಾ ನಮ್ನ ದೇ ಶುಡ್ ಬಿ ಇನ್ ಗುಡ್ ಇಂಟ್ರೆಸ್ಟ್ ಆಫ್ ಹೌ ವಿ ಪ್ರೋಗ್ರೆಸ್. ಅವಾಗ್ಲೇನೆ ಅವ್ರು ನಮ್ಗೆ ಹೇಳ್ತಾರೆ, ನೀನ್ ಈ ತರ ಮಾಡೋ ಬದಲು ಆ ತರ ಮಾಡಿದ್ರೆ ಚೆನ್ನಾಗಿರತ್ತೆ. ಅಥವಾ ನನ್ಗೆ ಅದ್ ಹಿಂಗಾಗುತ್ತೆ ಅಂದ್ರೆ, ಈಗ ಕೆಲವು ಜನ ಇರ್ತಾರೆ, ಅವರು ದೇ ವಾಂಟ್ ಟು ಪಂಚ್ ಯು ಡೌನ್, ಕೆಳಗೆ ಇಳಿಯಕ್ಕೆ. ನೀವ್ ಏನ್ ಹೇಳಿದ್ರು ನೋ, ಐ ಹ್ಯಾವ್ ಕಮ್ ಥ್ರೂ ದಟ್. ವೆರಿ ಮಚ್. ಏನೇ ಹೇಳಿದ್ರು ಇಟ್ ಇಸ್ ರಾಂಗ್, ಅಥವಾ ಇಟ್ಸ್ ಫನ್, ಅದನ್ನ ಸರ್ಕಾಸ್ಟಿಕ್ ಆಗಿ ಹೇಳೋದು, ಅದಕ್ಕೇನು ವೇಟೇ, ಅದು ಕಾನ್ಸ್ಟೆಂಟ್ ಆಗಿ ನೀವು ಆ ತರದ ಸರೌಂಡಿಂಗ್ ಅಲ್ಲಿ ಇದ್ರಿ ಅಂತ ಹೇಳಂದ್ರೆ, ನಮ್ದು ವ್ಯಾಲ್ಯೂ, ನಮ್ದು ಥಾಟ್ ಅದು ಕಡಿಮೆ ಆಗ್ಬಿಡತ್ತೆ. ಈಗ ಐ ಆಮ್ 36 year old ಯಂಗ್, 36 year ಯಂಗ್ ಇವಾಗ ನಾನು. ಸೊ ಇವಾಗ ನನಗೆ ಅದೊಂದು ಐ ಹ್ಯಾವ್ ಲರ್ನ್ಟ್ ಇನ್ ಅಂತ ಹೇಳಂದ್ರೆ, ದೇರ್ ವಿಲ್ ಬಿ
ಈ ಓವರ್ ಕಾನ್ಫಿಡೆಂಟ್ ಮತ್ತೆ ಅಂಡರ್ ಕಾನ್ಫಿಡೆಂಟ್ ಲೆವೆಲ್ ನೋಡಿದಾಗ ಅಂಡರ್ ಕಾನ್ಫಿಡೆಂಟ್ ಆಗಿರೋದಕ್ಕಿಂತ ಓವರ್ ಕಾನ್ಫಿಡೆಂಟ್ ಆಗಿರೋದೇ ವಾಸಿ ಅಂತ ಅಬ್ಸಲ್ಯೂಟ್ಲಿ ಫೇಕ್ ಇಟ್ ಟಿಲ್ ಯು ಮೇಕ್ ಇಟ್ ಫೇಕ್ ಇಟ್ ಇಲ್ಲ ಅಲ್ವಾ? ಏನ್ ಅನ್ಕೊಳ್ತಾರೋ ಪರವಾಗಿಲ್ಲ, ನನ್ಗೆ ಅನ್ಸತ್ ನಾನ್ ಮಾಡ್ತಾ ಹೋಗ್ತೀನಿ, ಅನ್ಲೆಸ್ ಅದ್ ಯಾರಿಗೂ ಹರ್ಟ್ ಆಗ್ಬಾರ್ದು ಅನ್ನೋ ತರ ಅಷ್ಟೇ. ದಟ್ ಇಸ್ ಒನ್ ಇದು ಇಟ್ಸ್ ದ ನಾರ್ಮ್ ಆಫ್ ಜೆಂಟ್ಲಿ, ಅಥವಾ ಬೇರೆಯವ್ರ ಬಗ್ಗೆ ನಾವು ಇಟ್ಸ್ ಲೈಕ್ ಎಂಪಥೈಸಿಂಗ್ ವಿತ್ ಅದರ್ಸ್, ರೈಟ್? ಬೇರೆಯವ್ರಿಗೆ ಹರ್ಟ್ ಆಗ್ಬಾರ್ದು, ಬಟ್ ನಮ್ಗೂ ಹರ್ಟ್ ಆಗ್ಬಾರ್ದು, ಬಿಕಾಸ್ ವಿ ಆರ್ ಆಲ್ಸೋ ಇಂಪಾರ್ಟೆಂಟ್ ಅಲ್ವಾ? ಸೊ ನಮಗೂ ಹರ್ಟ್ ಮಾಡ್ಕೊಂಡು ಯು ಶುಡ್ ನಾಟ್ ಬಿ ಕ್ರೂಯಲ್ ಟು ಯೋರ್ ಸೆಲ್ಫ್. ನಮ್ಮ ಎಸ್ಟೀಮ್ ಬೂಸ್ಟ್ ಆಗ್ಬೇಕು, ನಮ್ ಮುಂದೆ ನಮ್ ಜೊತೆ ಇರೋರ್ದು ಎಸ್ಟೀಮ್ ಬೂಸ್ಟ್ ಆಗ್ಬೇಕು. ನಮ್ಮ ವ್ಯಾಲ್ಯೂ, ನಮ್ಮ ವ್ಯಾಲ್ಯೂನ ನಮ್ಮನ್ನ ನಾವ್ ಯಾವಾಗ್ಲೂ ವ್ಯಾಲ್ಯೂ ಮಾಡ್ಬೇಕು ಅಲ್ವಾ? ದಟ್ ಇಸ್ ದ ಮೇನ್. ನಾವ್ ಹೇಳೋದು ಕಮ್ಯುನಿಕೇಶನ್, ಪಬ್ಲಿಕ್ ಸ್ಪೀಕಿಂಗ್ ಇದೊಂದು ಮಿರರ್ ಅಷ್ಟೇನೇನೆ. ಹೌದು, ಒಳಗಡೆ ಇರೋದನ್ನ ನಾವು ಹೊರಗೆ ತೋರಿಸ್ತಾ ಇದೀವಿ. ಯಾರು ನಮ್ಮನ್ನ ನಾವು ತುಂಬಾ ವ್ಯಾಲ್ಯೂ ಮಾಡ್ಕೊಳ್ತೀವಿ, ನಾವು ಕರೆಕ್ಟ್ ಆಗಿದೀವಿ ಅಂತೇಳಿ, ಅದು ಐ ಥಿಂಕ್ ಇಟ್ ವಿಲ್ ಶೋ, ಇಟ್ ಗೆಟ್ಸ್ ಡೆಮಾನ್ಸ್ಟ್ರೇಟ್ ಅಲ್ವಾ? ನಾವ್ ಒಂದ್ ನಡ್ಕೊಂಡು ಹೋಗೋ ಸ್ಟೈಲ್ ಅಲ್ಲಿ ಇರ್ಬೋದು, ನಾವ್ ಒಬ್ರನ್ನ ಮಾತಾಡ್ಸೋದಿರ್ಬೋದು, ಒಬ್ರ ಜೊತೆ ಐ ಕಾಂಟ್ಯಾಕ್ಟ್ ಇರ್ಬೋದು, ಒಂದ್ ಶೇಕ್ ಹ್ಯಾಂಡ್ ಕೂಡ ಫರ್ಮ್ ಶೇಕ್ ಹ್ಯಾಂಡ್ ಅಲ್ಲೂ ಶೋಸ್ ಅ ಲಾಟ್ ಅಬೌಟ್ ಯುವರ್ ಸೆಲ್ಫ್. ಇನ್ಫ್ಯಾಕ್ಟ್ ನಾವು ಕಮ್ಯುನಿಕೇಶನ್ ಸ್ಕಿಲ್ಸ್ ಹೇಳ್ಕೊಡುವಾಗ ಹೇಳ್ತೀವಿ, there are two ways in which you are communicating. In fact, you cannot not communicate. ನಾವು ಕಮ್ಯುನಿಕೇಟ್ ಮಾಡದೆ ಇರಕ್ ಆಗದೇ ಇಲ್ಲ, ಬಿಕಾಸ್ ಒಂದು ವರ್ಬಲ್ ಕಮ್ಯುನಿಕೇಶನ್, ನಾವು ಮಾತಿನಲ್ಲಿ ಏನಾದ್ರೂ ಸಂವಹನೆ ಮಾಡೋದು, ಅಥವಾ ನಾನ್ ವರ್ಬಲ್ ಕಮ್ಯುನಿಕೇಶನ್, ದ ಫಿಸಿಕಲ್ ಕ್ಲೂಸ್, ರೈಟ್? ಫೇಶಿಯಲ್ ಎಕ್ಸ್ಪ್ರೆಷನ್ ಇರ್ಬೋದು, ನಮ್ ಹ್ಯಾಂಡ್ ಜೆಸ್ಟರ್ಸ್ ಇರ್ಬೋದು, ನಮ್ ಬಾಡಿ ಮೂವ್ಮೆಂಟ್ ಇರ್ಬೋದು, ಅಥವಾ ಸ್ಟೇಜ್ ಅಲ್ಲಿ ನಿಂತ್ಕೊಂಡಾಗ ನಾವ್ ಹೇಗೆ ಮಾಡ್ತೀವಿ. ಕೆಲವ್ರು ನೋಡಿದಿರಲ್ಲ, ಒಂದ್ ಕಾಲಿಂದ ಒಂದ್ ಕಾಲಿಗೆ ವೇಟ್ ಶಿಫ್ಟ್ ಮಾಡ್ತಾ ಇರ್ತಾರೆ, ಅಥವಾ ಕೈ ಫಿಜೆಟ್ ಮಾಡ್ತಿರ್ತಾರೆ, ಅಥವಾ ಹಿಂಗ್ ಮಾಡ್ಕೋತಿರ್ತಾರೆ, ಇಲ್ಲ ದುಪ್ಪಟ್ಟ ಸರಿ ಮಾಡ್ಕೋತಿರ್ತಾರೆ. ದಟ್ ಇಸ್ ದೇ ಆರ್ ವೆರಿ ಕಾನ್ಶಿಯಸ್ ಅಂಡ್ ನರ್ವಸ್, ಲೋ ಕಾನ್ಫಿಡೆನ್ಸ್ ಅಥವಾ ಲೋ ಸೆಲ್ಫ್ ಎಸ್ಟೀಮ್ ಇರ್ಬೋದು. ದಟ್ ಇಸ್ ವಾಟ್ ದೇ ಆರ್ ಡೆಮಾನ್ಸ್ಟ್ರೇಟಿಂಗ್ ಅನ್ಕಾನ್ಶಿಯಸ್ಲಿ. ಸೊ ವರ್ಬಲ್ ಕಮ್ಯುನಿಕೇಶನ್ ಅಲ್ಲಿ ನಾವು ಮಾತಾಡೋದನ್ನ ನೋಡಿ ಅವ್ರ ಬಾಯ್ ಬಿಟ್ಟ ತಕ್ಷಣ ಗೊತ್ತಾಗ್ಬೋದು ಇವ್ರ ಕಾನ್ಫಿಡೆನ್ಸ್ ಎಷ್ಟಿದೆ, ಏನು ಮಾಡ್ಬೇಕು ನಾವು ಅಂತ. ಇನ್ನೊಂದು ನಾನ್ ವರ್ಬಲ್ ಕ್ಲೂಸ್ ಅಲ್ಲೂ ಗೊತ್ತಾಗುತ್ತೆ. ಸೊ ಇವಾಗ ಹೇಳಿದ್ರಿ ಫೇಕ್ ಇಟ್ ಟಿಲ್ ಯು ಮೇಕ್ ಇಟ್ ಅಂತ ಹೇಳಿ. ಸೊ ಪ್ಲೀಸ್ ಅದನ್ನ ಎಕ್ಸ್ಪ್ಲೇನ್ ಮಾಡಿ, ಹೇಗೆ ಫೇಕ್ ಮಾಡ್ಬೇಕು ಅಂಟಿಲ್ ವಿ ಮೇಕ್ ಅಟ್ ಅಂತ. ಓಕೆ, ಜನರಲಿ ಒಂದ್ ಸ್ಮೈಲ್ ಅಂತ ತಗೊಂಡಾಗ ಜನಕ್ಕೆ ಏನಾಗುತ್ತೆ, ದೆಲ್ ಬಿ ವೆರಿ ಕಾನ್ಶಿಯಸ್, ನಾನ್ ಹೆಂಗ್ ಕಾಣಿಸ್ತೀನಿ, ಸ್ಮೈಲ್ ಮಾಡಿದ್ರೆ ಚೆನ್ನಾಗಿರ್ತೀನ ಇಲ್ವಾ ಅಂತ. ಸೊ ಅವರು ಫುಲ್ಲು ಹಲ್ ತೋರಿಸಿ ಮುಕ್ತವಾಗಿ ನಗೋದಿಲ್ಲ, ರೈಟ್? ಸೊ ಅಂತವ್ರಿಗೆ ಇದು ಅಪ್ಲೈ ಆಗುತ್ತೆ. ಕಾನ್ಶಿಯಸ್ ಆಗಿರ್ಬೇಡಿ, ಅದ್ರ ಬಗ್ಗೆನೆ ಹೆಚ್ಚು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಜಸ್ಟ್ ಸ್ಮೈಲ್. ಓಕೆ, ನೀವ್ ಹೇಗ್ ಕಾಣಿಸ್ತೀರಾ ಅದೆಲ್ಲ ಸೆಕೆಂಡ್ರಿ ಆಗತ್ತೆ. ಬಟ್ ಇಫ್ ಯು ಸ್ಮೈಲ್, ಇಟ್ ವಿಲ್ ಮಾಡ್ತಾ ಮಾಡ್ತಾ, ನಾವು ಸ್ಮೈಲ್ ಆರ್ಟಿಫಿಷಿಯಲ್ ಆಗಿ ಮಾಡ್ತಾ ಮಾಡ್ತಾ ಅದೇ ನ್ಯಾಚುರಲ್ ಆಗಿ ಬರುತ್ತೆ. ಓಕೆ, ಸೊ ದಟ್ ಇಸ್ ವಾಟ್ ಇಸ್ ಫೇಕ್ ಇಟ್ ಟಿಲ್ ಯು ಮೇಕ್ ಇಟ್. ಅಂಡ್ ಇಟ್ ಅಪ್ಲೈಸ್ ಟು ಎನಿಥಿಂಗ್. ಫೇಸಿಂಗ್ ದ ಕ್ಯಾಮ್ರಾ ಇರ್ಬೋದು, ನಿಮ್ಗೆ ಎಷ್ಟೇ ಭಯ ಇರ್ಬೋದು, ಬಟ್ ಸ್ಟಿಲ್ ಫೇಸ್ ಮಾಡ್ಬೇಕು. ಭಯ ಇದ್ರೂನು ಯು ಶುಡ್ ಫೇಕ್ ಇಟ್ ಆಸ್ ಇಫ್ ಯು ಆರ್ ವೆರಿ ಕಾನ್ಫಿಡೆಂಟ್. ಆ ಭಯನ ತೋರಿಸ್ಕೊಳ್ಳೋದಲ್ಲ, ಭಯನ ಪಕ್ಕಕ್ಕೆ ಇಟ್ಬಿಟ್ಟು ಯು ಜಸ್ಟ್ ಹ್ಯಾವ್ ಟು ಡೂ ವಾಟ್ ಯು ಶುಡ್, ರೈಟ್? ಹಂಗ್ ಮಾಡ್ತಾ ಮಾಡ್ತಾ ಗ್ರಾಜುಯಲ್ ಆಗಿ ಇಟ್ ವಿಲ್ ಕಮ್ ನ್ಯಾಚುರಲಿ, ಅಷ್ಟೇನೆ. ದಟ್ ಇಸ್ ವಾಟ್ ಫೇಕ್ ಇಟ್ ಟಿಲ್ ಯು ಮೇಕ್ ಇಟ್ ಮೀನ್ಸ್. ಇಟ್ ಈಸ್ ಗುಡ್ ಇನ್ ಎನಿಥಿಂಗ್. ಸ್ಟೇಜ್ ಮೇಲೆ ಹೋದಾಗ್ಲೂ ಅಷ್ಟೇ, ನಾನ್ ಸರಿಗ್ ಮಾತಾಡ್ತಿಲ್ಲ, ಹಾಗ್ ಮಾತಾಡ್ತಿಲ್ಲ, ಹೀಗ್ ಮಾತಾಡ್ತಿಲ್ಲ ಅಂತ ಅನ್ಕೋಬಾರ್ದು. ಐ ಆಮ್ ಕಾನ್ಫಿಡೆಂಟ್, ಐ ಕ್ಯಾನ್ ಡೂ ದಿಸ್ ಅಂತ. ನಾನ್ ಚೆನ್ನಾಗ್ ಮಾತಾಡ್ತೀನಿ, ಜನರನ್ನೆಲ್ಲ ನೋಡ್ತೀನಿ, ನಾನ್ ಕಂಫರ್ಟೇಬಲ್ ಆಗಿರ್ತೀನಿ ಜನರನ್ನ ನೋಡಿದಾಗ ಅಂತ ನಾವ್ ಅನ್ಕೋಬೇಕು. ಎವ್ರಿ ಟ್ರೇಟ್ ಆಫ್ ಏನೋ ಸೋಷಿಯಲೈಸಿಂಗ್ ನಲ್ಲೂ ಅಷ್ಟೇ. ಈ ಪಾಸಿಟಿವ್ ಅಫರ್ಮೇಶನ್ಸ್ ಇದ್ರಲ್ಲಿ ಹೆಲ್ಪ್ ಆಗುತ್ತಾ? ಇದರಲ್ಲಿ ಡೆಫಿನೆಟ್ ಆಗಿ ಹೆಲ್ಪ್. ಹೇಗೆ ಅಪ್ಲೈ ಮಾಡ್ಕೋಬಹುದು ಅದನ್ನ? ಓಕೆ, ಸೊ ಪಾಸಿಟಿವ್ ಅಫರ್ಮೇಶನ್ಸ್ ಅಂದ್ರೆ ಅದು ಇಟ್ ಇಸ್ ಕಸ್ಟಮೈಸ್ಡ್. ನಿಮಗೆ ಏನ್ ಬೇಕು ನೀವ್ ಅದನ್ನ ಮಾಡ್ಕೋಬೇಕು. ಸ್ಪೀಕಿಂಗ್ ಅಥವಾ ಕಮ್ಯುನಿಕೇಶನ್ ಇಂಪ್ರೂವ್ ಮಾಡ್ಕೋಬೇಕು ಅಂದ್ರೆ ಅವ್ರಿಗವ್ರು ಸೆಲ್ಫ್ ಟಾಕ್ ಹೇಗ್ ಮಾಡ್ಬೇಕು ಈಗ? ಸೊ ಒಂದು, ಐ ಹ್ಯಾವ್ ಥಾಟ್ ಕ್ಲಾರಿಟಿ. ನನಗೆ ಏನ್ ಹೇಳ್ಬೇಕು ಅನ್ನೋದನ್ನ ನನ್ಗೆ ಸರಿಯಾಗಿ ಹೇಳಕ್ಕೆ ಗೊತ್ತು. ಅದನ್ನ ಹೇಗ್ ಯೋಚಿಸಿ ಹೇಳ್ಬೇಕು, ನನ್ ಮುಂದೆ ಇರೋರ್ಗೆ ಅದನ್ನ ಹೇಗೆ ಮುಟ್ಟಿಸ್ಬೇಕು, ಏನೇನ್ ಹೇಳಿದ್ರೆ ಅವ್ರಿಗೆ ಅರ್ಥ ಆಗತ್ತೆ, ಅದೆಲ್ಲ ನನ್ಗೆ ಹೇಳಕ್ ಬರತ್ತೆ ಅಂತ. ದಟ್ ಇಸ್ ಅ ಪಾಸಿಟಿವ್ ಸೆಲ್ಫ್ ಅಫರ್ಮೇಶನ್. ಆತರ ಹೇಳ್ತಾ ಹೇಳ್ತಾ ನಾವ್ ಆರ್ ಬ್ರೈನ್ ವಿಲ್ ಆಲ್ಸೋ ಸ್ಟಾರ್ಟ್ ಥಿಂಕಿಂಗ್, ಓಕೆ ಹಿಂಗ್ ಮಾಡಿದ್ರೆ ಸರಿ ಹೋಗುತ್ತೆ. ಅನಾಲಿಸಿಸ್ ಆಟೋಮ್ಯಾಟಿಕ್ ಆಗಿ ನಿಮ್ ಬ್ರೈನ್ ಮಾಡುತ್ತೆ. ನಾವು ಆಗಲ್ಲ ಅನ್ಕೊಂಡ್ರೆ ನಮ್ ಬ್ರೈನು ಆಗಲ್ಲ ಅಂತ ಅಕ್ಸೆಪ್ಟ್ ಮಾಡ್ಕೊಂಡು ಅದು ಆಗಕ್ಕೆ ಬಿಡೋದಿಲ್ಲ, ನಮ್ಗೆ ಕ್ಲಾರಿಟಿ ಬರೋದಿಲ್ಲ. ಸೊ ಕ್ಲಾರಿಟಿ ಇದೆ, ನನ್ಗೆ ಸ್ಟ್ರಕ್ಚರ್ ಮಾಡಕ್ ಆಗತ್ತೆ, ಐ ಕ್ಯಾನ್ ಸ್ಮೈಲ್ ವೆನ್ ಐ ಸ್ಪೀಕ್ ಟು ಪೀಪಲ್, ಅಥವಾ ನಾನ್ ಅವ್ರನ್ನ
ಕನ್ವಿನ್ಸ್ ಮಾಡ್ತೀನಿ, ಆತರ ನಾವು ಪಾಸಿಟಿವ್ ಆಗಿ ನಾವು ಅನ್ಕೊಂಡು ಮಾಡಿದಾಗ ಅದು ಆಟೋಮ್ಯಾಟಿಕ್ ಆಗಿ ನಮ್ ಬ್ರೈನ್ ವಿಲ್ ಆಲ್ಸೋ ಸಪೋರ್ಟ್ ಅಸ್. ಸೊ ನನ್ಗೆ ಭಯ ಆಗತ್ತೆ 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 ಅಂತಿದ್ರೆ ಭಯ ಆಗ್ತಾನೆ ಇರುತ್ತೆ. ಆಗ್ತಾನೆ ನಂಗೆ ಭಯ ಆಗಲ್ಲ ನಾನ್ ಧೈರ್ಯವಾಗಿರ್ತೀನಿ. ಧೈರ್ಯವಾಗಿ ಪಾಸಿಟಿವ್ ಸೆಲ್ಫ್ ಯಾ 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 ಆಗಲ್ಲ ಅನ್ನೋದಕ್ಕಿಂತ ಆಗತ್ತೆ, ನಾನ್ ಧೈರ್ಯವಾಗಿರ್ತೀನಿ, ನಾನ್ ಧೈರ್ಯವಾಗಿ ನಾನ್ ಕರೆಕ್ಟ್ ಆಗಿ ಮಾತಾಡ್ತೀನಿ ಅಲ್ವಾ. ಸೊ ಈ ತರ ಅನ್ಕೊಂಡ್ ನಾನು ಹೇಳುವಾಗ್ಲೇನೆ ನೀವ್ ನನ್ ನೋಟಿಸ್ ಮಾಡಿದ್ರ ಬಾಡಿಯಲ್ಲಿ ಟ್ರೈ ಮಾಡೋಣ, ಓಕೆನಾ. ಸೊ ನಾನು ಈ ರೂಮಲ್ಲಿ ಇರೋ ಎಲ್ರಿಗಿಂತನೂ ತುಂಬಾ ಚೆನ್ನಾಗ್ ಮಾತಾಡ್ತೀನಿ. ಅದು ಐಬ್ರೋಸ್ ಒಂಥರ ಮೇಲೆ ಎಕ್ಸಾಕ್ಟ್ಲಿ ಮುಖದಲ್ಲಿ ಹಿಂಗೆ ನಮ್ಮ ಅಣ್ಣವ್ರ ತರ ಹಿಂಗ್ ಬಂದ್ಬಿಡತ್ತೆ ರೈಟ್ ಅಲ್ವಾ. ಸೊ ಈ ತರ ಹೇಳ್ಬೇಕು. ನನಗೆ ಸ್ಟೇಜ್ ಮೇಲೆ ಹೋದಾಗ ಭಯ ಆಗಲ್ಲ, ಆಗಲ್ಲ ಅಂತ ವರ್ಡ್ ಯೂಸ್ ಮಾಡ್ಬಾರ್ದು. ಸ್ಟೇಜ್ ಮೇಲೆ ಹೋಗಾಗ ಧೈರ್ಯವಾಗಿ ನಾನು ಆಡಿಯನ್ಸ್ ಮಾಡ್ತೀನಿ. ಓಕೆ, ಸೊ ನಾನು ಇವೊಂದು 3 ಅಫರ್ಮೇಶನ್ಸ್ ಹೇಳ್ತೀನಿ, ಹೇಗೆ ನೋಡೋಣ. ನಾನು ಸ್ಟೇಜ್ ಮೇಲೆ ಧೈರ್ಯವಾಗಿ ಹೋಗ್ತೀನಿ. ನಾನು ಜನಗಳ ಮುಂದೆ ಧೈರ್ಯವಾಗಿ ಮಾತಾಡ್ತೀನಿ. ಕರೆಕ್ಟ್. ನಾನು ತುಂಬಾ ಚೆನ್ನಾಗಿ ಮಾತಾಡ್ತೀನಿ. ಕರೆಕ್ಟ್. ನಾನು ಕರೆಕ್ಟ್ ಆಗಿ ಮಾತಾಡ್ತೀನಿ. ಕರೆಕ್ಟ್. ಎಸ್ ಎಸ್ ಎಸ್. ಸೊ ಈ ತರ ಪ್ರಾಕ್ಟೀಸ್ ಆಕ್ಚುಲಿ ಚೇಂಜ್ ಅನ್ಸುತ್ತೆ. ಐ ಫೆಲ್ಟ್ ಇಟ್ ಅಲ್ವಾ. ಎಸ್. ಆಗಲ್ಲ ಪಾಸಿಟಿವ್ ವರ್ಡ್ಸ್ ಹಾಕ್ತಿವಿ, ನಮ್ ಬ್ರೈನ್ ಅದಕ್ಕೆ ಸರಿಯಾಗಿ ಕೆಮಿಕಲ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ ಓಕೆ ರೈಟ್. ಸೊ ಕೆಮಿಕಲ್ಸ್ ದಟ್ ಆರ್ ಯೋರ್ ಆಕ್ಸಿಟೋಸಿನ್, ಸೆರೆಟೋನಿನ್ ಎಲ್ಲ ಹೇಳ್ತೀವಲ್ಲ, ಕಾಮಿಂಗ್, ಅವಾಗ ಫಿಯರ್ ನ ರೆಡ್ಯೂಸ್ ಮಾಡುತ್ತೆ, ಕಾನ್ಫಿಡೆನ್ಸ್ ನ ಬೂಸ್ಟ್ ಮಾಡುತ್ತೆ. ಇಟ್ ವಿಲ್ ಗಿವ್ ಅ ಗುಡ್ ಫೀಲಿಂಗ್. ರೈಟ್. ಇವಾಗ ನೀವ್ ಯಾರಾದ್ರೂ ನಿಮ್ಗೆ ಇಷ್ಟ ಆದವ್ರನ್ನ ಹಗ್ ಮಾಡ್ಕೊಂಡಾಗ ನಿಮ್ಗೆ ಎಷ್ಟು ಖುಷಿ ಅನ್ಸುತ್ತೆ, ಸಮಾಧಾನ ಅನ್ಸುತ್ತೆ. ರೈಟ್. ಬಿಕಾಸ್ ಆ ಕರೆಕ್ಟ್ ಕೆಮಿಕಲ್ ನಮ್ ಬ್ರೈನ್ ಪ್ರೊಡ್ಯೂಸ್ ಮಾಡುತ್ತೆ. ನಮ್ ಬಾಡಿ ಫುಲ್ ಗೆ ಇಮಿಡಿಯೇಟ್ ಆಗಿ ಅದು ಒಂಥರ ಇನ್ಸ್ಟೆಂಟ್ ಆಗಿ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಅಲ್ಲಿ ಕನ್ವೆ ಆಗುತ್ತೆ. ಅದು ತಕ್ಷಣ ನಮ್ ಫುಲ್ ಬಾಡಿ ಲ್ಯಾಂಗ್ವೇಜ್, ನಮ್ ಜೆಸ್ಚರ್ಸ್, ನಮ್ಮ ಕಾನ್ಫಿಡೆನ್ಸ್, ಗೇಟ್ ಎಲ್ಲಾನು ಚೇಂಜ್ ಆಗುತ್ತೆ. ನಾನ್ ಒಂದು ಓವರ್ ದಿ ಇಯರ್ಸ್ ಅಬ್ಸರ್ವ್ ಮಾಡಿರೋದೆ, ನಾನು 2 ಫೇಸ್ ನೋಡಿದೀನಿ. ಓಕೆ, ಅಂದ್ರೆ ಧೈರ್ಯವಾಗಿ ಹೋಗಿ ಹೇಳ್ದಲ್ಲ ಆ ತರ ಹೋಗಿ ಮಾತಾಡೋದ್ರಿಂದ ಹಿಡಿದು 1000 ಜನ ಇದ್ರು ಅಡ್ರೆಸ್ ಮಾಡಿದ್ರು ಅದನ್ನೂ ಮಾಡಿದೀನಿ. 4 ಜನ ಇದ್ದಾಗೂ ಕೂಡ ಮಾತಾಡಕ್ಕೆ ಬೇಡ ಏನು ಅನ್ನೋದಕ್ಕೆ ಅದನ್ನು ನೋಡಿದೀನಿ. ಅಥವಾ ನಾನೇನಾ ಇದು ಈ ತರ ಇಷ್ಟ ಜನನ ಅಡ್ರೆಸ್ ಮಾಡಿ ಮಾತಾಡ್ತಿದ್ದವಳು ಕೂಡ ಏನೇನೋ ದದ ಮಾಡಿ ಬಂದಿರೋದು 2 ನೋಡಿದೀನಿ. ನೋಡ್ದಾಗ ನನಗೆ ಅನ್ಕೊಂಡಿದ್ದೇನಂದ್ರೆ, ಪ್ರತಿಯೊಬ್ರು ಸ್ಟೇಜ್ಗೆ ಹೋದಾಗ ಒಂದು 3 ಪಾಯಿಂಟ್ಸ್ ಐ ಹ್ಯಾವ್ ಲರ್ನ್ಟ್. ಏನು ಅಂತ ಹೇಳಂದ್ರೆ, ಅಲ್ಲಿರೋರು ಎಲ್ರು ನಮ್ ತರಾನೇ. ಕರೆಕ್ಟ್. ಫಸ್ಟ್ ಎಲ್ರು ಹ್ಯೂಮನ್ ಬೀಯಿಂಗ್ಸೇ. ಅಲ್ಲಿರೋ ಪುಟ್ ದೆಮ್ ಸುಪೀರಿಯರ್ ಆಗಿ ಹಾಕ್ಬಾರ್ದು. ಯಾವಾಗ ನಾವು ಅವಾಗೆ ಫಸ್ಟ್ ಹೇಳಿದ್ವಿ ಅಲ್ವಾ, ಯಾವಾಗ ನಾವು ಕರೆಕ್ಟ್ ಯು ಸೆಟ್ ದ ಕರೆಕ್ಟ್ ವರ್ಡ್, ಸುಪೀರಿಯರ್ ಆಗಿ. ನಾವ್ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಲ್ಲಿ ಥಿಂಕ್ ಮಾಡಿದಾಗ್ಲೇ ನಮ್ಗೆ ಅಲ್ವಾ. ಸೊ ಒಂದು ಥಿಂಗ್ ಇಸ್, ಅವ್ರುನು ನಿಮ್ ಹಾಗೇನೆ ಅಂತ ಅನ್ಕೊಳ್ಳಿ ಅಷ್ಟೇನೇನೆ. ಅವ್ರಿಗೆ ಯಾರು ಬಂದ್ ಸ್ಟೇಜ್ ಮೇಲೆ ಬಂದ್ ಮಾತಾಡ್ಬೇಕಂದ್ರೆ ಅವರು ಕೂಡ ಹೆದರ್ತಾರೆ. ಹೌದು. ಆಮೇಲೆ ನಾವು ಮಾತಾಡುವಾಗ ನಮ್ದು ತಪ್ಪುಗಳು ನಾನೇನ್ ಇನ್ನು ಅದೊಂದು ಪಾಯಿಂಟ್. ಸೊ ದೇ ಆರ್ ನಾಟ್ ಸುಪೀರಿಯರ್ ಅನ್ನೋದೊಂದು. ಅಂಡ್ ಇನ್ನೊಂದು, ನಾವೀಗ ತಪ್ಪು ಮಾಡ್ತೀವಿ ಅಲ್ವಾ, ಅವ್ರಗಳಿಗೆ ಅಷ್ಟು ಗಮನ ಹೋಗಿರೋದಿಲ್ಲ. ನಮಗಷ್ಟೇ ಅದು, ನಾನೇನೋ ತಪ್ಪು ಮಾಡಿದೆ, ಈ ವರ್ಡ್ ಮಿಸ್ ಮಾಡಿದೆ, ಈ ಸೆಂಟೆನ್ಸ್ ರಾಂಗ್ ಮಾಡಿದೆ. ಅಲ್ಲಿ ಯಾರೋ ಒಬ್ರು 100ರಲ್ಲಿ ಒಬ್ರು ಇರ್ತಾರೆ, ಏನೋ ಅಂತಾರೆ ಮೊಸರಲ್ಲಿ ಕಲ್ಲು ಹುಡ್ಕೋರು ಅನ್ನೋ ತರ ರಾಂಗ್ ಫಾಲ್ಟ್ ಫೈಂಡಿಂಗ್ ಕಾಯ್ತಾ ಇರ್ತಾರೆ. ಆಕ್ಚುಲಿ ಸೌಮ್ಯ, ಇಲ್ಲಿ ಒಂದ್ ಪಾಯಿಂಟ್ ಹೇಳ್ತೀನಿ. ದೇರ್ ಆರ್ ಆಲ್ವೇಸ್ 3 versions of a speech, any message, any communication. Okay, first one is what you plan to tell them. Second one is what you tell them. Actually what you tell them. Okay. ಮೂರನೇದು what you thought you should have told them. ಓಕೆ. ಸೊ 3 versions ಇರುತ್ತೆ, ಎಲ್ಲ ಡಿಫ್ರೆಂಟ್ ಆಗಿ ಹೇಳ್ಬೇಕು ಅಂತ ಹೇಳಂದ್ರೆ, ಒಂದು ನಾವು ಅವ್ರಿಗೆ ಏನ್ ಹೇಳ್ಬೇಕು ಅಂತ ಅನ್ಕೊಳ್ತೀವಿ, ಇನ್ನೊಂದು ಅಲ್ಲಿ ಹೋಗಿ ನಾವು ನಿಜವಾಗ್ಲೂ ಏನ್ ಹೇಳ್ತೀವಿ. ಮೂರನೇ ವರ್ಷನ್ ಬಂದು ನಾವ್ ಏನ್ ಹೇಳ್ಬೋದಾಗಿತ್ತು. ಇದು ಐ ಥಿಂಕ್ ಪ್ರತಿಯೊಬ್ಬರಿಗೂ ಇದಾಗಿರುತ್ತೆ ಅಲ್ವಾ. ಬಟ್ ದೇರ್ ಇಸ್ ಎ ಸೀಕ್ರೆಟ್, $1 billion ಸೀಕ್ರೆಟ್. ನಮ್ ಎದುರ್ನವ್ರಿಗೆ ಗೊತ್ತಿರಲ್ಲ ನಾವ್ ಏನ್ ಹೇಳ್ಬೇಕಾಗಿರತ್ತೆ ಅಂತ. ಸೊ ಆ ಮೊದಲನೇ ವರ್ಷನ್ ಅವ್ರಿಗೆ ಗೊತ್ತಿರೋದಿಲ್ಲ. ಅವಾಗ ಸದ್ಯಕ್ ನಾವ್ ಏನ್ ಹೇಳ್ತೀವಿ, ದಟ್ ಇಸ್ ವಾಟ್ ಮ್ಯಾಟರ್ಸ್. ಅದೇ ಮುಖ್ಯ ಆಗುತ್ತೆ. ನೀವ್ ಎಷ್ಟ್ ಕರೆಕ್ಟ್. ಇದು ನನ್ಗೆ ನಾನು ಪಾಡ್ಕಾಸ್ಟ್ ಶೂಟ್ ಮಾಡುವಾಗ ಕೂಡ ನಾನು ಕ್ವಶನ್ಸ್ ಹಾಕೊಳ್ತೀನಿ ಗೊತ್ತಾ. ಇಷ್ಟೆಂತಿ ಕ್ವಶನ್ಸ್ ಹಾಕೊಂಡ್ಬಿಟ್ಟಿರ್ತೀನಿ.
ಹಾಕೊಂಡ್ಮೇಲೆ ನನಗೆ ಲಾಸ್ಟ್ ಶೂಟ್ ಆದ್ಮೇಲೆ ಅಯ್ಯಯ್ಯೋ ಇದೊಂದ್ 2 3 4 ಕ್ವಶನ್ಸ್ ಹೌದು, ಮಿಸ್ ಹೌದು. ಆಯ್ತು, ಇದೊಂದ್ ಕೇಳ್ಬೇಕಿತ್ತು. ಆಮೇಲೆ ಈ ಸಲ ಅನ್ಕೊಂಡೆ ಇದು ನನಗ್ ಗೊತ್ತು ಈ ಕ್ವಶನ್ಸ್ ಇತ್ತು, ನಾನ್ ಅವ್ರಿಗ್ ಕೇಳ್ಬೇಕಿತ್ತು ಗೊತ್ತಿರಲ್ಲ. ಅಂತ. ಜನಕ್ ಗೊತ್ತಿಲ್ಲ, ಅವ್ರಿಗೆ ದಿಸ್ Exactly. ಕಂಟೆಂಟ್ ಇಸ್ ಇದು ಕಂಟೆಂಟ್ ಇದೂನು ಇರುತ್ತೆ, ಬಟ್ ನನಗ್ ಗೊತ್ತಷ್ಟೇ ಮಿಸ್ ಆಗಿದೆ ಇದಿಷ್ಟು ಎಕ್ಸಾಕ್ಟ್ಲಿ. ಸೊ ಅವಾಗ ಏನಾಗುತ್ತೆ, ನಾವು ಅದ್ರ ಬಗ್ಗೆ ಆಂಗ್ಸೈಟಿ ಇರೋದಿಲ್ಲ ಅವಾಗ ನಮ್ಗೆ. ಇಫ್ ಯು ನೋ ದಿಸ್ ಇನ್ ಯೋರ್ ಮೈಂಡ್, ಇಷ್ಟು ಓಕೆ. ಸೊ ಅವ್ರಿಗೇನು ಗೊತ್ತಿರಲ್ಲ, ನಾನ್ ಇದನ್ನೆಲ್ಲ ಅನ್ಕೊಂಡಿದೀನಿ, ಸ್ಟೆಪ್ 1 2 3 4 5 6 ಅಂತ, ಅಥವಾ ಪಾಯಿಂಟ್ಸ್ 10 ಪಾಯಿಂಟ್ಸ್ ನಾನ್ ಹಾಕೊಂಡಿದ್ದೀನಿ. ಬಟ್ ಅಲ್ಲಿ ನಮಗ್ ಸ್ಪಾಂಟೇನಿಯಸ್ ಆಗಿ ಬರೋವಾಗ 4 ಪಾಯಿಂಟ್ ನೆನಪಿಗೆ ಬರ್ಬೋದು. ಬಟ್ ಆ 4 ಪಾಯಿಂಟ್ ಕೂಡ ಕಾನ್ಫಿಡೆಂಟ್ ಆಗಿ ಮಾಡ್ಬೇಕು, ಕ್ಲಾರಿಟಿ ಆಗಿ ಕರೆಕ್ಟ್ ಆಗಿ ಹೇಳಿ ಬರ್ಬೇಕು ಅಷ್ಟೇ. ಎಸ್ ಎಸ್, ಹೇಳ್ದೇ ಇರೋದ್ರ ಬಗ್ಗೆ ಥಿಂಕ್ ಮಾಡಬಾರ್ದು, ಥಿಂಕ್ ಮಾಡ್ಬೇಡಿ. ಎಸ್ ಎಸ್. ಭಗವದ್ಗೀತೆನಲ್ಲೂ ಕೃಷ್ಣ ಅದನ್ನೇ ಅಲ್ವಾ ಹೇಳೋದು, ಆಗೋಗಿರೋದ್ರ ಬಗ್ಗೆ ಚಿಂತೆ ಮಾಡ್ಬೇಡ, ಮುಂದೆ ಬರೋದ್ರ ಬಗ್ಗೆ ಹೆದರ್ಬೇಡ, ಲಿವ್ ಇನ್ ದ ಪ್ರೆಸೆಂಟ್ ಮೂಮೆಂಟ್. ಎಕ್ಸಾಕ್ಟ್ಲಿ ವಾಟ್ ವರ್ಕ್ಸ್ ವಿತ್ ಕಮ್ಯುನಿಕೇಶನ್ ಸ್ಕಿಲ್ಸ್. ಏನಂದ್ರೆ ನನ್ಗೆ ನಾವು ಹೇಳ್ತೀವಿ, ಯುನೋ, ಬಿಕಾಸ್ ಐ ಗೋ ಥ್ರೂ, ನನ್ಗೂ ಇರೋದ್ರಿಂದ ತುಂಬಾ ಆಂಕ್ಷಿಯಸ್ ಆಗಿ ನಮ್ ಥಿಯರಿಟಿಕಲಿ ಇದೆಲ್ಲ ಗೊತ್ತಿದ್ರುನು ಆ ಮೂಮೆಂಟ್ ಅಲ್ಲಿ ಇದ್ದಾಗ ಆ ಭಯ ಬರುತ್ತೆ, ತುಂಬಾ ಭಯ. ಅದೇ ಒಂದು ಭಯಕ್ಕೆ ಏನಂದ್ರೆ ಪ್ರಿಪರೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ. ಒಂದೇ ದಿನ ಯಾರು ಯುದ್ಧಕ್ಕೆ ಡೈರೆಕ್ಟ್ ಆಗಿ ವಾರ್ ಫೀಲ್ಡ್ ಹೋದ್ರೆ ಎಲ್ರಿಗೂ ಭಯ ಆಗುತ್ತೆ. ಅದಕ್ಕೆ ಆಕ್ಚುಲಿ ವಿ ನೀಡ್ ಅ ಕೋಚ್. ಓಕೆ, ಎಸ್. ನಮ್ಗೆ ಅವ್ರು ಹೇಳ್ಬೇಕು, ನೀನು ಇಂಥ ಕಡೆ ಹೀಗಾಗ್ತಿದೆ, ಏನ್ ಮಾಡ್ಬೋದು ಅಂತ ನಮ್ನ ಕ್ವೆಶ್ಚನ್ ಕೇಳ ಅಂತ ಕೋಚ್ ಬೇಕು ನಮ್ಗೆ ಯಾವಾಗ್ಲೂ. ಒಂದ್ ಮ್ಯಾಥ್ಸ್, ಒಂದ್ ಲ್ಯಾಂಗ್ವೇಜ್, ಇಂಗ್ಲಿಷ್ ಗ್ರಾಮರ್ ಎಲ್ಲ ಹೇಗ್ ಕಲಿತೀವಲ್ವಾ, ಸೊ ಕಮ್ಯುನಿಕೇಶನ್ ಕೂಡ ಅದೇ ತರ ಕಲಿಬೇಕು. ಹೌದು, ಎಕ್ಸಾಕ್ಟ್ಲಿ, ಕಲಿಬೇಕು. ದಟ್ ಇಸ್ ವೈ I am a public speaking coach and a communication skills trainer. Yes, yes, yes. Right? So it matters a lot. ಇವಾಗ PV ಸಿಂಧು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಆಡಿದ್ರು, ಅದಕ್ ಮುಂಚೆ ಅವ್ರಿಗೆ ಬರ್ತಾ ಇರ್ಲಿಲ್ವಾ ಆಡಕ್ಕೆ? ಬರ್ತಿತ್ತಲ್ವಾ? ಗೋಪಿಚಂದ್ ಸರ್ ಬಂದು ಅವ್ರಿಗೆ ಹೇಳ್ಕೊಟ್ಮೇಲೆ ಅವ್ರಿಗೆ ಬಂತ? ಇಲ್ಲ. He fine tuned her skills, polishing ಅದನ್ನ ಅಲ್ವಾ? ಸೊ he stepped her game up. ನೆಕ್ಸ್ಟ್ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೆಂಗ್ ಫೇಸ್ ಮಾಡ್ಬೇಕು ಅನ್ನೋದನ್ನ ಅವ್ರು ಟ್ರೈನ್ ಮಾಡಿದ್ರು. ಸೊ ಎಲ್ಲರಲ್ಲೂ ನ್ಯಾಚುರಲ್ ಆಗಿ ನಮ್ಮ ಒಂದು ಥಿಂಕ್ ಮಾಡೋ ಕೆಪಾಸಿಟಿ ಇದ್ದೇ ಇರುತ್ತೆ. ಯಾರ್ಯಾರಿಗೆ ಬ್ರೈನ್ ಇದೆ, ಮೆದುಳಿದೆ, ಅವ್ರಿಗೆಲ್ಲಾನು ಥಿಂಕ್ ಮಾಡೋ ಕೆಪಾಸಿಟಿ ಇರುತ್ತೆ, ಎಕ್ಸೆಪ್ಟ್ ಅನ್ಲೆಸ್ ಡಿಸೇಬಲ್ಡ್ ಆಗಿದ್ರೆ ಮಾತ್ರ. ರೈಟ್? ಸೊ ನಾವ್ ಅದನ್ನ ಗುರ್ತಿಸ್ಬೇಕು. ಫಸ್ಟ್ ಇಸ್ ಸೆಲ್ಫ್ ಅವೇರ್ನೆಸ್. ನಾವು ಯಾವ ಮಟ್ಟದಲ್ಲಿದ್ದೀವಿ, ಯಾವ ಸ್ತರದಲ್ಲಿದ್ದೀವಿ ಅಂತ ನಮ್ಗೆ ಅರ್ಥ ಮಾಡ್ಕೋಬೇಕು, ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಯಾರ ಹತ್ರ ಹೋದ್ರೆ ನಮ್ಗೆ ಮುಂದುವರಿಬಹುದು ಅಂತ ಐಡೆಂಟಿಫೈ ಮಾಡ್ಬೇಕು. ಅದಾದ್ಮೇಲೆ ವಿ ಶುಡ್ ಸ್ಟಾರ್ಟ್ ಟೇಕಿಂಗ್ ಆಕ್ಷನ್. ಅವ್ರ ಹತ್ರ ಕಮ್ಯುನಿಕೇಟ್ ಮಾಡೋದಾಗ್ಲಿ, ಕೋಚ್ ಮಾಡಿಸ್ಕೊಂಡು ವಿ ಶುಡ್ ಟ್ರೈ. ಮತ್ತೆ ಮತ್ತೆ ಬೇರೆ ಬೇರೆ ಸಂದರ್ಭ ಸಿಕ್ಕಿದಾಗ ನಾವು ಮಾತಾಡೋದನ್ನ ಅಭ್ಯಾಸ ಮಾಡ್ಕೋಬೇಕು, ರೂಢಿ ಮಾಡ್ಕೋಬೇಕು.